ನೋಡಿ ಸರ್, 1 ಎಕರೆ ಕೇಳುವಂಥವ್ರು 1.25 ಎಕರೆ ಈ ರಸ್ತೆಗೆ ಇರುವಂಥ ಜಾಗ. ಬಸ್ ರೋಡು, ಮಳವಳ್ಳಿಯಿಂದ 17-18 ಕಿಲೋಮೀಟ್ರ್ ಆಗುತ್ತೆ ಇದು. ನೋಡಿ, ಅದು ಪಕ್ಕದ ಬೆಂಗಳೂರಿನವ್ರದ್ದು. ಇದೇ ಜಾಗ 1.25 ಎಕರೆ. ಒಳಗಡೆ ಗೇಟ್ ಹಾಕ್ಬಿಟ್ಟಿದ್ದಾರೆ, ಒಳಗಡೆ ಹೋಗೋಕ್ಕಾಗಲ್ಲ. ಒಳಗಡೆ ಹೋಗ್ತಾಯಿದ್ದೀನಿ. ಇದೇ ಜಾಗ ನೋಡಿ, 1.25 ಎಕರೆ. ಒಂದು ಸೈಡ್ ಊರು, ಒಂದು ಸೈಡ್ ರೋಡು, ಒಂದು ಸೈಡ್ ಬೆಂಗಳೂರಿನವ್ರದ್ದು. ಇನ್ನೊಂದು ಕಡೆ ಒಂದು ಚಿಕ್ಕದು ಹಳ್ಳ ಬರ್ತದೆ, ಮುಂದುಗಡೆ ಕಾಂಪೌಂಡ್ ಹಾಕ್ಸ್ಕೊಂಡಿದ್ದಾರೆ ಅವರು. ಇದೇ ಮನೆ, ಸೀಟ್ ಮನೆ, ಇನ್ನೂ ಗೃಹಪ್ರವೇಶ ಮಾಡಿಲ್ಲ. ಹಳ್ಳಿರಂತ ಒಳ್ಳೆ ತುಂಬ ಚೆನ್ನಾಗಿಬಿಟ್ಟಿದೆ. ಊರಿಗೆ ಹತ್ರ ಆಗಿರುವಂಥವ್ರು ಕೇಳುವಂಥವ್ರು ಆರಾಮಾಗ ಇದ್ದು ಹೋಗ್ಬೋದು. 24 ಗಂಟೆ ಕರೆಂಟು. ಒಂದು ಬೋರ್ಗಲ್ ಇದೆ, ಒಳ್ಳೆ ನೀರಿದೆ ಬೋರ್ಗಲ್ ಅಂತೂ. ಅದೇ ಪಕ್ಕದಲ್ಲಿ ಬೆಂಗಳೂರಿನವ್ರು ತಗೊಂಡಿದ್ದಾರೆ. ಸುತ್ತ ಇದೇ ರೀತಿ ಪೆನ್ಷನ್ ಹಾಕಿದ್ದಾರೆ. ಒಂದು ಬೋರ್ಗಳು ಕುಬೇರ್ ಮೂಲಲ್ಲಿ ಒಳ್ಳೆ ನೀರೈತೆ, ಒಳ್ಳೆ ವಾಸ್ತುಕ್ಕೋಸ್ಕರನೇ ಐತೆ. ತೆಂಗು ಸ್ವಲ್ಪ ದೊಡ್ಡ ಮರಗಳು, ಮಣ್ಣಂತೆಲ್ಲ ರೆಡ್ ಸಾಯಿಲು. ಸುತ್ತ ಬಾರ್ಡ್ರಲ್ಲಿ ಹಣ್ಣಿನ ಗಿಡಗಳು, ಟೀಕು, ಮಾಗುನಿ ಹಾಕಿದ್ದಾರೆ. ಬೆಂಗಳೂರಿಂದ 118 ಕಿಲೋಮೀಟ್ರ್ ಆಗುತ್ತಾ. ಬಸ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ ಇದು. 80 ತೆಂಗಿನ ಮರ ಐತೆ, 200 ಚಿಲ್ಲರೆ ಮಾಗೋನಿ ಟೀಕು ಇದೆ. ಮಳವಳ್ಳಿಗೆ 18 ಕಿಲೋಮೀಟ್ರು. ಜಾಗ ಮಾತ್ರ ಸೂಪರಾಗಿದೆ. ವಾಸ್ತುಕ್ಕೋಸ್ಕರನೇ ಬಾಕ್ಸಿಗೆ ಸ್ಕ್ವೇರ್ ಆಗಿದೆ. 1 ಎಕರೆ ಇರಲಿ ಅಂತ ಕೇಳೋರು. ಇದೇ ಜಾಗ ನೋಡಿ, ಮಣ್ಣಂತ ಇದೇ ರೀತಿ ರೆಡ್ ಸಾಯಿಲ್ ಪಕ್ಕದಲ್ಲೆಲ್ಲ. ಇದು ಇನ್ನೂ ಗೊತ್ತಿಲ್ಲ ನೋಡಿ. ಎಳ್ನೀರೆಲ್ಲ ಇದೇ ರೀತಿ ಇದೆ, ಒಳ್ಳೆ ಫಲ ಬರ್ತೈತೆ ತೆಂಗಂತೂ. ಇವ್ರು ಎಳ್ನೀರು ಕುಯ್ತಾ ಇಲ್ಲ, ಕೊಬ್ಬರಿ ಮಾಡ್ತಾಯಿದ್ದಾರೆ. ಒಂದು ಮನೆ ಸಿಂಪಲಾಗಿ ಕಟ್ಕೊಂಡಿದ್ದಾರೆ. ಬೆಡ್ರೂಮು, ವಾಶ್ರೂಮು, ಕಿಚನ್ ರೂಮ್ ಎಲ್ಲ ಐತೆ. ಲೀಗಲ್ ಡಾಕ್ಯುಮೆಂಟು, ಪರ್ಚೇಸ್ ಮಾಡಿರುವಂಥ ಜಾಗ. ಒಂದು 1.25 ಎಕರೆ, 1.25 ಕೋಟಿ ಹೇಳ್ತಾಯಿದ್ದಾರೆ ಅವರು. ಜಾಗ ಮಾತ್ರ ಸೂಪರಾಗಿದೆ. ಬಸ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ಒಂದು ಸೈಡು ಊರು, ಒಂದು ಸೈಡು ರೋಡು, ಒಂದು ಸೈಡ್ ಹಳ್ಳ, ಇನ್ನೊಂದು ಸೈಡು ಬೆಂಗಳೂರು ಜಮೀನು. 1.25 ಎಕರೆ, 1.25 ಕೋಟಿ ಹೇಳ್ತಾಯಿದ್ದಾರೆ.